ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಿಂದ. ದೀಪಾ, ಈಗ ಆಲ್ರೆಡಿ ಆಡಿಯೋ ವೈರಲ್ ಆಗ್ತಾ ಇದೆ. ಇದು ಜಮೀರ್ ಅಹಮದ್ ಖಾನ್ ರದ್ದೇ ಅನ್ನಲಾದಂತಹ ಆಡಿಯೋ, ಇದು ನಿಜಾನಾ? ಯಾವಾಗ ದಾವಣಗೆರೆ ಚುನಾವಣೆಯಲ್ಲಿ ಒಂದಿಷ್ಟು ಗೊಂದಲ ಸೃಷ್ಟಿಯಾಯಿತು, ಅಲ್ಲಿ ಕಾಂಗ್ರೆಸ್ ನಾಯಕರುಗಳೇ ವೋಟ್ ಹಾಕಬೇಡಿ ಅನ್ನುವಂತಹದ್ದನ್ನ ಅಲ್ಲಿನ ಮತದಾರರಿಗೆ ಹೇಳಿದ್ರು ಅನ್ನುವಂತಹದ್ದು ಎಲ್ಲವೂ ಕೂಡ ತೆರೆಮರೆಯಲ್ಲಿ ನಡೀತಾ ಇದ್ದಂತಹ ಒಂದಿಷ್ಟು ತಂತ್ರಗಳಾಗಿತ್ತು. ಜೊತೆಗೆ ಇಬ್ಬರು ನಾಯಕರುಗಳನ್ನು ಏನು ಇಮಿಡಿಯೇಟಾಗಿ ಅಮಾನತು ಮಾಡಲಾಯಿತು. ಒಬ್ಬರನ್ನ ಅಮಾನತು ಮಾಡೋದ್ರ ಜೊತೆಗೆ ಒಬ್ಬರ ಹುದ್ದೆಯನ್ನು ಸರ್ಕಾರ ಹಿಂಪಡೆಯಲಾಯಿತು. ಅದೆಲ್ಲವೂ ಕೂಡ ಇದೇ ಆಡಿಯೋನ ಹಾಗಾದರೆ ಸಾಕ್ಷಿ ಅನ್ನುವಂತಹದ್ದು. ಯಾಕಂದರೆ ಒಂದು ಹಂತಕ್ಕೆ ಅಲ್ಲಿ ಅಷ್ಟು ಮಟ್ಟಿನ ಕಡಿಮೆ ಲೀಡ್ ಬರೋದಕ್ಕೆ ಅಲ್ಲಿನ ಏನು ನಾಯಕರುಗಳೇ, ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳೇ ಕಾರಣ ಅನ್ನುವಂತಹದ್ದನ್ನು ಕೂಡ ಈ ಭಾಗದ ಅಂದರೆ ಬೆಂಗಳೂರು ಭಾಗದ ಒಂದಿಷ್ಟು ಜನ ಕೈ ನಾಯಕರುಗಳು ಹೇಳ್ತಾ ಇದ್ರು. ಖುದ್ದು ಕಾಂಗ್ರೆಸ್ನ ಕೆಲ ಶಾಸಕರು MLCಗಳೇ ಜಮೀರ್ ಅಹಮದ್ ಅವರೇ ಇದನ್ನೆಲ್ಲ ಮಾಡಿಸಿದ್ರು, ಹೀಗಾಗಿಯೇ ಅಲ್ಲಿ ಲೀಡ್ ಕಡಿಮೆ ಆಗ್ತಿದೆ ಅನ್ನುವಂತಹದ್ದನ್ನು ಚುನಾವಣೆ ಮುಗಿದ ತಕ್ಷಣವೇ ಹೇಳ್ತಾ ಇದ್ರು. ಈ ದಾಖಲೆಗಳು ಅಂದರೆ ಆಡಿಯೋ ಒಂದಿದೆ, ಆ ಆಡಿಯೋ ಹೈಕಮಾಂಡ್ ನಾಯಕರನ್ನ ತಲುಪಿದೆ, ಹಾಗಾಗಿ ನಜೀರ್ ಅಹಮದ್ ಆಗಿರ್ಬೋದು ಅಥವಾ ಇನ್ನಿತರರನ್ನ ಕೆಳಗಿಳಿಸೋದಕ್ಕೆ, ಹುದ್ದೆಯಿಂದ ಅವರನ್ನು ಕೈ ಬಿಡೋದಕ್ಕೆ ಕಾರಣ ಆಗಿದೆ ಅನ್ನುವಂತಹದ್ದು ಹೇಳ್ತಾ ಇದ್ರು. ಆದರೆ ಈಗ ಒಂದು ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋದಲ್ಲಿರುವಂತಹದ್ದು ಜಮೀರ್ ಅಹಮದ್ ಮತ್ತು ಸ್ಥಳೀಯ ನಾಯಕ ಒಬ್ಬ ಕಾಂಗ್ರೆಸ್ನ ಅಲ್ಲಿನ ಅಲ್ಪಸಂಖ್ಯಾತ ಮುಖಂಡರ ಜೊತೆ ಮಾತನಾಡಿದ್ದಂಥ ಆಡಿಯೋ ಅಂತ ಹೇಳಲಾಗ್ತಿದೆ. ಆಡಿಯೋದಲ್ಲೂ ಕೂಡ ನಾವು ಕೇಳಿಸ್ಕೊಂಡಂತೆ ಯಾರೂ ಕೂಡ ಕಾಂಗ್ರೆಸ್ಗೆ ಮತ ಹಾಕಬೇಡಿ ಅನ್ನುವಂತಹದ್ದಲ್ಲ, ಸಾಂಪ್ರದಾಯಿಕ ಮತಗಳನ್ನು ನಾವು ಬೇರೆ ಕಡೆಗೆ ಅಂದರೆ SDPI ಕಡೆಗೆ ತಿರುಗಿಸ್ಬೇಕಾಗಿದೆ, ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಅನ್ನುವಂತಹದ್ದನ್ನು ಜಮೀರ್ ಅಹಮದ್ ಸೂಚನೆ ನೀಡಿದಂಗಿದೆ. ಆದರೆ ನಿಜಕ್ಕೂ ಆ ಆಡಿಯೋ ಜಮೀರ್ ಅಹಮದ್ ಅವರ ಅನ್ನುವಂತಹದ್ದು ಅವ್ರದ್ದೇನಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನಾತೀತ. ಯಾಕಂದರೆ ಈಗಿರುವಂತಹ ತಂತ್ರಜ್ಞಾನ ಟೆಕ್ನಾಲಜಿಯಲ್ಲಿ ಯಾರು ಯಾವ ರೀತಿ ಬೇಕಾದರೂ ಮಾತನಾಡಬಹುದು ಅನ್ನುವಂತಹದ್ದು ಗೊತ್ತಿರುವಂಥ ವಿಚಾರ ಆಗಿರೋದ್ರಿಂದ ಈಗ ಆಡಿಯೋ ವೈರಲ್ ಆಗಿದ್ದು ಕೂಡ ಯಾಕೆ ಅನ್ನುವಂತಹದ್ದು ಪ್ರಶ್ನೆಗೆ ಬರುತ್ತೆ. ಸಂಪುಟ ಪುನರ್ರಚನೆ ಅನ್ನುವಂತಹದ್ದು ಶುರುವಾಗ್ತಾ ಇರುವಂತಹ ಹೊತ್ತಲ್ಲಿ ಅಥವಾ ಹೊಸ ನಾಯಕತ್ವ ಅಂದರೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಜಮೀರ್ ಅಹಮದ್ ಅವರು ಇರಬಾರ್ದು ಅನ್ನುವಂಥ ಕಾರಣಕ್ಕೆ ಏನಾದರೂ ಈ ರೀತಿಯಾದಂಥ ತಂತ್ರಗಳನ್ನು ಮಾಡಿದ್ರಾ? ಏನು ಚುನಾವಣೆ ಮುಗಿದು ಬಹಳ ದಿನ ಆಗಿದೆ, ರಿಸಲ್ಟ್ ಬಂದಿದೆ, ಕಡಿಮೆ ಅಂತರದಲ್ಲಾದರೂ ಸಮರ್ಥ ಶಾಮ್ನೂರ್ ಗೆದ್ದಿದ್ದಾರೆ, ಆದರೂ ಕೂಡ ಇಷ್ಟು ದಿನ ಇಲ್ಲದೆ ಈಗ ಯಾಕೆ ಈ ಒಂದು ಪ್ರಶ್ನೆ ಅಂದ್ರೆ ಈ ಒಂದು ಆಡಿಯೋ ವೈರಲ್ ಆಯ್ತು ಅನ್ನುವಂತಹದ್ದು ಸಹಜ ಪ್ರಶ್ನೆಗೆ ಕಾರಣವಾಗಿದೆ. ಗಂಗಾ, ಎಸ್ ರೈಟ್. ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ. ಜಮೀರ್ ಅಹಮದ್ ಖಾನ್ ವಿರುದ್ಧ ಶುರುವಾಯ್ತಾ ಸಂಚು. ಕೆಲವು ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಈ ಹೊತ್ತಿನಲ್ಲೇ ಸಂಚು ರೂಪಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆಯ ವಿರುದ್ಧ ಈಗ ಕೇಳಿ ಬರ್ತಾ ಇರುವಂತಹ ಮಾತುಗಳು, ಜಮೀರ್ ಅಹಮದ್ ಖಾನ್ ವಿರುದ್ಧ ಶುರುವಾಯ್ತಾ ಸಂಚು ಅನ್ನುವಂತಹ ಪ್ರಶ್ನೆ. ಕೆಲವು ದಿನಗಳಲ್ಲಿ ಇನ್ನೇನು ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಹೊತ್ತಿನಲ್ಲಿಯೇ ಈ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಮಾತನಾಡಿದ್ದು ಜಮೀರ್ ಅಹಮದ್ ಖಾನ್ ಹೌದೋ ಅಲ್ವೋ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಇಷ್ಟಕ್ಕೂ ಇದೇ ಹೊತ್ತಿನಲ್ಲಿ ಯಾಕೆ ಈ ಒಂದು ಆಡಿಯೋ ವೈರಲ್ ಆಯಿತು ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ ಆಗ್ತಾ ಇದೆ. ಸಂಪುಟ ಸರ್ಕಸ್ ನಡುವೆಯೇ ಇದೀಗ ಜಮೀರ್ ಅಹಮದ್ ಖಾನ್ ರದ್ದು ಎನ್ನಲಾದ ಆಡಿಯೋ ವೈರಲ್ ಆಗ್ತಾ ಇದೆ. ಆಡಿಯೋ ವೈರಲ್ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ ಅನ್ನುವಂತಹ ಪ್ರಶ್ನೆ ಮತ್ತೊಂದಾಗಿದ್ರೆ, ಈ ಕಡೆ ಇಷ್ಟು ದಿನ ಬಿಟ್ಟು ಯಾಕೆ ಈ ಹೊತ್ತಿನಲ್ಲಿ ಈಗ ಈ ಆಡಿಯೋ ವೈರಲ್ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮತ್ತೊಂದು. ಹಿಂದೆಯೇ ಸಂಪುಟದಿಂದ ಕೆಳಗಿಳಿಸಲಾಗಿತ್ತು, ಈ ಒಂದು ನಡೆದಿತ್ತು ತಂತ್ರ ಷಡ್ಯಂತ್ರ ಕೂಡ ಪದೇ ಆರೋಪ ಮಾಡ್ತಾ ಇದ್ರು ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು. ಈಗ ಸಚಿವ ಸ್ಥಾನ ತಪ್ಪಿಸೋದಕ್ಕೆ ಹೀಗೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ನೋಡಿ. ಜಮೀರ್ ಅಹಮದ್ ಖಾನ್ ವಿರುದ್ಧ ಈಗ ಶುರುವಾಗಿದೆ ಅನ್ನುವಂತಹ ಸಂಚು ಶುರುವಾಗಿದೆ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಕೆಲವು ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಇನ್ನೇನು
ಸಚಿವ ಸಂಪುಟ ಪುನರ್ರಚನೆ ಹೊತ್ತಿನಲ್ಲಿ ಆಡಿಯೋ ಯಾಕೆ ವೈರಲ್ ಆಯಿತು? ಇವಾಗ ಯಾಕೆ ಆಡಿಯೋ ವೈರಲ್ ಆಗಬೇಕಾಗಿತ್ತು? ನಿಜಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ರೇ ಈ ಮಾತು ಆಡಿರೋದಾ? ಈ ವೈರಲ್ ಹಿಂದೆ ಇರೋದು, ಆಡಿಯೋ ವೈರಲ್ ಹಿಂದೆ ಇರೋದು ಇಷ್ಟಕ್ಕೂ ಇದೇ ಹೊತ್ತಿನಲ್ಲಿ ಯಾಕೆ ಈ ಒಂದು ಆಡಿಯೋ ವೈರಲ್ ಆಯಿತು ಅನ್ನುವಂತಹ ಪ್ರಶ್ನೆ ಈಗ ಆಗ್ತಾ ಇರುವಂತದ್ದು. ಸಂಪುಟ ಸರ್ಕಸ್ ನಡುವೆಯೇ ಈಗ ಜಮೀರ್ ಅಹಮದ್ ಖಾನ್ರದ್ದು ಎನ್ನಲಾದ ಆಡಿಯೋ ವೈರಲ್ ಆಗ್ತಾ ಇದೆ. ಆಡಿಯೋ ವೈರಲ್ ಹಿಂದೆ ಏನಾದರೂ ಷಡ್ಯಂತ್ರ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ.